ಹುಬ್ಬಳ್ಳಿ ಪೊಲೀಸರಿಗೆ ಬಾಲಕಿ ಹಂತಕನದ್ದೇ ತಲೆನೋವಾಗ್ಬಿಟ್ಟಿದೆ. ಆರೋಪಿ ರಿತೇಶ್ ಕುಮಾರ್ ಕುಟುಂಬಸ್ಥರ ಸುಳಿವೇ ಇಲ್ಲ, ಅನಾಥ ಶವವಾಗ್ಬಿಟ್ಟಿದೆ ರಿತೇಶ್. ಹೀಗಾಗಿ ಶೂಟೌಟ್ ಆಗಿ ಒಂದು ವಾರ ಕಳೆದ್ರೂ ಕೂಡ ಹಂತಕನ ಬಗ್ಗೆ ಕೇಳೋರಿಲ್ಲ. ಆರೋಪಿ ಕುಟುಂಬಸ್ಥರನ್ನ ಪತ್ತೆ ಮಾಡೋದೇ ಪೊಲೀಸರಿಗೆ ಈಗ ಸವಾಲಾಗ್ಬಿಟ್ಟಿದೆ. ಆರೋಪಿ ರಿತೇಶ್ ಅನಾಥ ಹೆಣವಾಗಿ ಶವಾಗಾರದಲ್ಲಿರೋದು. ಆತನ ಡೆಡ್ ಬಾಡಿ ತೆಗೆದುಕೊಂಡು ಹೋಗೋದಕ್ಕೆ ಅಂತ ಯಾರೂ ಕೂಡ ಇತ್ತ ಸುಳಿತಾ ಇಲ್ಲ. ಹಿಂದಿ ಭಾಷೆಯ ಎಲ್ಲಾ ರಾಜ್ಯಗಳಿಗೂ ತನಿಖಾ ತಂಡ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ರವಾನೆ ಮಾಡಿದ್ದಾರೆ. ಹಂತಕನ ಪರಿಚಯಸ್ಥರು ಮತ್ತು ಕುಟುಂಬಸ್ಥರ ಪತ್ತೆಗೆ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಬಿಹಾರದ ಪಾಟ್ನಾ ಸೇರಿದಂತೆ ಸುತ್ತಲೂ ಇರುವಂತಹ ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಮಾಹಿತಿ ರವಾನೆ ಮಾಡಿದ್ದಾರೆ. ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಆರೋಪಿ ಕುಟುಂಬಕ್ಕಾಗಿ ಸರ್ಚಿಂಗ್ ಮುಂದುವರೆದಿದೆ. ಬಟ್ ಆರೋಪಿಯ ಕುಟುಂಬಸ್ಥರಿಗೆ ಯಾರೂ ಪತ್ತೆಯಾಗ್ತಾ ಇಲ್ಲ. ಬಾಲಕಿಯನ್ನ ಅಪಹರಣ ಮಾಡಿ ಆಕೆಯನ್ನ ಅತ್ಯಾಚಾರ ಮಾಡೋದು ಟ್ರೈ ಮಾಡಿ ಕೊನೆ ಕತ್ತು ಹಿಸುಗಿ ಟಾಯ್ಲೆಟ್ ಅಲ್ಲಿ ಬಿಸಾಕಿ ಪಾಪ 5 ವರ್ಷದ ಬಾಲಕಿ ಮೃತಪಟ್ಟಿದ್ದ ಕೇಸಿಗೆ ಸಂಬಂಧಪಟ್ಟಂತ ಆರೋಪಿ ಏನಿದ್ದಾನೆ ಆತನನ್ನ ಎನ್ಕೌಂಟರ್ ಮಾಡಲಾಯಿತು. PSI ಎನ್ಕೌಂಟರ್ ಮಾಡಿತ್ತು. ಬಟ್ ಆತನ ಶವ ಹುಡ್ಕೊಂಡು ಯಾರು ಕೂಡ ಬರ್ತಾ ಇಲ್ಲ ಕುಟುಂಬಸ್ಥರು. ಶವಾಗಾರದಲ್ಲೇ ಇನ್ನೂ ಇದೆ ಡೆಡ್ ಬಾಡಿ. ಯಾರು ಬರ್ಲಿಲ್ಲ ಅಂದ್ರೆ ಪಾಲಿಕೆಯವರೇ ಸುಟ್ಟಾಕ್ತಾರೆ. ಬಟ್ ಬರ್ತಾರೇನೋ ಅಂತ ಇನ್ನೂ ವೇಟ್ ಮಾಡ್ತಿದ್ದಾರೆ. ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಕುಟುಂಬಸ್ಥರಿಗೋಸ್ಕರ ಹುಡುಕಾಟ ಮುಂದುವರೆದಿದೆ. ಬಟ್ ಯಾರು ಪತ್ತೆ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ರಿತೇಶ್ ಡೆಡ್ ಬಾಡಿ ಏನಿದೆ ಅನಾಥ ಶವವಾಗಿ ಶವಾಗಾರದಲ್ಲಿದೆ. ಇನ್ನು ಕುಟುಂಬಸ್ಥರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಪೊಲೀಸರು ಯಾವ ರೀತಿ ಇದಕ್ಕೆ ಕುಟುಂಬಸ್ಥರಿಗೋಸ್ಕರ ಹುಡುಕಾಟ ಮುಂದುವರಿಸಿದ್ದಾರೆ? ಇನ್ನು ಮುಂದಿನ ಪ್ರೊಸೀಜರ್ ಏನಾಗುತ್ತೆ? ವಾಣಿಜ್ಯ ನಗರಿ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಬಾಲಕಿಯ ಮೇಲೆ ಪೈಶಾಚಿಕ ಕೃತ್ಯ ಎಸಗಿ ಎನ್ಕೌಂಟರ್ ಏನು ಪ್ರಕರಣ ಏನಿದೆ, ಈ ಒಂದು ಪ್ರಕರಣದ ಯಾವ ಹಂತಕ ಇದ್ದಾನೆ ಆ ಹಂತಕನ ಈ ಮೂಲವನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರಿಗೆ ದೊಡ್ಡದಾದ ಒಂದು ಸವಾಲು ಎದುರಾಗಿದೆ. ಅಷ್ಟೇ ಅಲ್ಲದೆ ಆತನನ್ನ ಮೂಲವನ್ನು ಪತ್ತೆ ಹಚ್ಚಲು ಹುಬ್ಬಳ್ಳಿ ಧಾರವಾಡ ಪೊಲೀಸರು ದೊಡ್ಡದಾದ ಒಂದು ಚಾಲೆಂಜ್ ಅನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಅವನ ಕಡೆ ಇಲ್ಲಿ ದಾಖಲೆಗಳಿಲ್ಲ. ದಾಖಲೆಗಳ ಜೊತೆಗೆ ಇಲ್ಲಿ ಅಂದರೆ ಕೇವಲ ಅವನ ಭಾವಚಿತ್ರ, ಅದರ ಜೊತೆಗೆ ಇಲ್ಲಿ ಅಂದರೆ ಅವನ ಕೈಯಲ್ಲಿರೋದು ಟ್ಯಾಟೋ, ಓಂ ನಮ ಶಿವಾಯ ಜೈ ಸಂಜು ಅಂತೇಳಿ ಒಂದು ಟ್ಯಾಟೋ ಏನಿದೆ ಆ ಟ್ಯಾಟೋನ ಬಿಟ್ಟರೆ ಇಲ್ಲಿ ಅಂದರೆ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಇಲ್ಲ. ಹೀಗಾಗಿ ಕಳೆದ ಒಂದು ವಾರದಿಂದ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕಳೆದ ಒಂದು 15 ಜನರ ಟೀಮ್ ಇಲ್ಲಿ ಅಂತಂದರೆ ಬಿಹಾರದ ಪಾಟ್ನಾದಲ್ಲಿ ಬೀಡು ಬಿಟ್ಟರೆ ಇನ್ನೊಂದಿಷ್ಟು ಟೀಮ್ ಇಲ್ಲಿ ಅಂದರೆ ಪಕ್ಕದ ಮಹಾರಾಷ್ಟ್ರ, ತಮಿಳುನಾಡು, ಇಲ್ಲಿ ಅಂದರೆ ಕೇರಳಕ್ಕೆ ಹೋಗಿ ಅಲ್ಲಿ ಅವನು ಎಲ್ಲೆಲ್ಲಿ ಸಂಚಾರ ಮಾಡಿದ್ನು ಅವನ್ನೆಲ್ಲವನ್ನೂ ಇಲ್ಲಿ ಅಂತಾರೆ. ಅವನ ಬಗ್ಗೆ ನಿಮಗೇನಾದ್ರು ದಾಖಲೆಗಳಿದ್ದರೆ ಅವನು ಎಲ್ಲಿ ಅವನು ಏನು ಅಂದ್ರೆ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಸ್ನೇಹಿತರು ಯಾರಾದರೂ ಇಲ್ಲಿ ಅಂದರೆ ಮೊಬೈಲ್ ನಂಬರ್ ಇದ್ದರೆ ನಮಗೆ ಕೊಡಿ ಅಂತೇಳಿ ಈಗಾಗಲೇ ಹುಬ್ಬಳ್ಳಿ ಪೊಲೀಸರು ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆದರೂ ಇಲ್ಲಿವರೆಗೂ ಆತನ ಮೂಲ ಪತ್ತೆ ಹಚ್ಚಿಲ್ಲ. ಗಲ್ಲಿ ಸೇರಿದಂತೆ ಪಾಟ್ನಾದಲ್ಲಿ ಸುತ್ತಮುತ್ತಲಿರುವಂತಹ ಗ್ರಾಮೀಣ ಪ್ರದೇಶಗಳಿಗೆ ಸಂಚಾರ ಮಾಡಿ ಈತನ ಗುರುತು ಏನಾದರೂ ನಿಮಗೆ ಗೊತ್ತಿದ್ರೆ ನಮಗೆ ಒಂದು ಮಾಹಿತಿಯನ್ನು ಕೊಡಿ ಅಂತೇಳಿ ತಮ್ಮ ಮೊಬೈಲ್ ನಂಬರ್ನ ಕೊಟ್ಟು ಬರುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಒಂದು ವಾರ ಕಳೆದರೂ ಸಹಿತ ಇಲ್ಲಿ ಅಂದರೆ ಆತನ ಸಂಬಂಧಿಕರಾಗಲಿ ಆತನ ಕುಟುಂಬಸ್ಥರಾಗಲಿ ಸ್ನೇಹಿತರಾಗಲಿ ಯಾರೊಬ್ಬರು ಸಹ ಇಲ್ಲಿ ಅಂದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬಂದಿಲ್ಲ, ಆತನ ಶವವನ್ನು ನೋಡಿಲ್ಲ. ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಂತಕನ ಶವ ಇಲ್ಲಿ ಅಂದರೆ ಅನಾಥವಾಗಿ ಬಿದ್ದಿದೆ. ಇಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಬಳಿಕ ಇಲ್ಲಿ 72 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ. 72 ಗಂಟೆಗಳ ನಂತರ ಇಲ್ಲಿ ಅಂದರೆ NHRC ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಇದರ ಜೊತೆಗೆ ಇಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಗಳಿವೆ. ಆ ಸುಪ್ರೀಂ ಕೋರ್ಟ್ ನಿಯಮ ಮತ್ತು ಈಗಾಗಲೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಕಾರ ಇಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕಾಯ್ದು ನೋಡುವ ತಂತ್ರವನ್ನು ಅನುಸರಿಸಿದ್ದಾರೆ. ಇನ್ನೂ 2-3 ದಿನಗಳ ಕಾಲ ಇಲ್ಲಿ ಅಂದರೆ ಕಾಯ್ದು ನೋಡ್ತಾರೆ. 2-3 ದಿನ ಕಾಯ್ದು ಸಹಿತ ಆ ಕುಟುಂಬಸ್ಥರು ಇಲ್ಲಿ ಅಂದರೆ ಪತ್ತೆ ಹತ್ತೋದಾಗಲಿ, ಒಂದೆಡೆ ಪತ್ತೆ ಆದರೆ ಆತನ ಶವವನ್ನು ಇಲ್ಲಿ ಅಂತಾರೆ ಆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಯಾರೂ ಸಿಗದೆ ಹೋದಾಗ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಲ್ಲಿ ಅಂದರೆ ಮುಂದಾಳತ್ವ ವಹಿಸಿಕೊಂಡು ಆತನ ಅಂತಿಮ ವಿಧಿವಿಧಾನಗಳನ್ನು ಮಾಡುವ ಮುಖಾಂತರ ಇಲ್ಲಿ ಅಂದರೆ ಆತನ ಶವವನ್ನು ಮಣ್ಣಿನಲ್ಲಿ ಹೂಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅಗ್ನಿಸ್ಪರ್ಶ ಮಾಡೋಲ್ಲ. ಯಾಕೆಂದರೆ ಅಗ್ನಿಸ್ಪರ್ಶ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ನ ಒಂದು ಗೈಡ್ಲೈನ್ಸ್ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನ ನಿಯಮಗಳ ಪ್ರಕಾರ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಅಂತಿಮ ವಿಧಿವಿಧಾನಗಳನ್ನು ಮಾಡಲು ಕಾಯ್ತಾ ಇದ್ದಾರೆ. ಆದರೂ ಇನ್ನೂ 2-3 ದಿನಗಳ ಕಾಲ ಕಾಯ್ದು ನೋಡುವ ತಂತ್ರವನ್ನು ಪೊಲೀಸರು ಅನುಸರಿಸ್ತಾ ಇದ್ದಾರೆ.